ಎಕ್ಸಾಮ್ ಐತೆ ಅದ್ರ ಬಗ್ಗೆ ಸ್ವಲ್ಪ ಹೆಂಗ್ ಓದ್ತಾನ ಇಲ್ಲ ಅಂತ ಇನ್ಫಾರ್ಮೇಶನ್ ಚೆನ್ನಾಗಿ ಓದ್ತಿದ್ದಾನೆ. ಅಲ್ಲ ಇಲ್ಲಿ ಈಗ ನಾನು ಈಗ ಟ್ಯೂಷನ್ಗೆ ಹಾಕಿದ್ಮೇಲೆ ನನ್ನ ಮನೇಲಿ ಕೇಳಿಲ್ಲ ನನಗೆ, ಅದಕ್ಕೆ ನಾನು ಟ್ಯೂಷನ್ಗೆ ಹಾಕ್ತೆ ಬೆಳಗ್ಗೆ ಸಂಜೆ. ಈಗ ಹಾಕಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಇಲ್ಲ ನೀವು ಅನ್ಕೊಂತೀರಿ ಇಲ್ಲ ಪರ್ಸೆಂಟೇಜ್ ಟ್ಯೂಷನ್ ಹಾಕಿದ್ಮೇಲೆ ಚೆನ್ನಾಗಿದೆ ಅಂತ ಅನ್ಕೊಂತೀರಿ, ಆದ್ರೆ ಹೊರಗೆ ಹೋದ್ಮೇಲೆ ಎಲ್ಲೂ ಹಾಕ್ಲಿಲ್ಲ ಅವನಿಗೆ ಈ ಸಲ, ಎಲ್ಲಿಗೂ ಹಾಕಿರ್ಲಿಲ್ಲ. ಮೊನ್ನೆ ಇಟ್ಲಾಗಿಂದ ಹಾಕಿದ್ದ ನಂದು 2 ತಿಂಗಳಾಯ್ತು ಅಷ್ಟೇ. ಮನೇಲಿ ಓದಿಸಿದ್ದೆ 25% ಆಗಿದೆ. ಅದೇ ಎಕ್ಸಾಮ್ ಬಂದಿಲ್ಲ, ಮೊನ್ನೆ ಹುಷಾರಿರ್ಲಿಲ್ಲ ಅವನಿಗೆ. ಅಲ್ಲ ನೀವು ಇಂಟಿಮೇಷನ್ ಮಾಡಿಲ್ಲ, ಹುಷಾರಿಲ್ಲ ಅಂತ ಹೇಳಿದಾರಲ್ಲ ಸರಿ ಫೋನ್ ಮಾಡಿದ್ದಾರೆ. ಅಲ್ಲ ಸರ್ ಫೋನ್ ಮಾಡಿದ್ದಾರೆ, ಮಾಡಿದ್ರೆ ಓಕೆ. ಅವನಿಗೆ ಫುಲ್ಲು ಅವನಿಗೆ ಯಾವ ಬೆಳಗ್ಗೆ ಸ್ವಲ್ಪ ಒಂದ್ಸಲ ಎದ್ದಾಡ್ತಾರೆ ಸರ್, ಅದ್ರ ಬೇಗ ಅಕ್ಕ ಕುತ್ಕೊಂಡು ಓದಿದ್ರು ಕೂಡ ಓದಿದ್ರು ಕೂಡ ಅವನಲ್ಲಿ ಓದ್ಬೇಕನ್ನೋದು ಹುಟ್ಟಬೇಕ್ರಿ. ಬೆಳಗ್ಗೆ ಒಂಚೂರು ನೀವು 5 ಗಂಟೆಗೆ ಎಬ್ಸ್ಲಿಕ್ಕೆ ಟ್ರೈ ಮಾಡ್ರಿ ಇವತ್ತಿಂದ ನಾಳೆಯಿಂದ. ಯಾಕಂದ್ರೆ ಎಕ್ಸಾಮ್ಸ್ 1.5 ತಿಂಗಳು ಉಳಿತು. ಚೆನ್ನಾಗಿ ಓದ್ತಿದ್ದಾನೆ, ಬಟ್ ಅವ್ನು ಓದಿದ್ದು ಮೈಂಡಲ್ಲಿ ಉಳಿಬೇಕಂದ್ರೆ ಸ್ವಲ್ಪ ಬೆಳಗ್ಗೆ ಮುಂಜಾನೆ ಓದಿಸ್ಬೇಕು. ಮಗಳಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬಾರ್ದು. ಮಗನ ಬ್ಯಾಡ್ರಿ, ಮಗನ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ ದಯವಿಟ್ಟು. ಅಲ್ಲ ಅವನು ಇನ್ನೊಂದು ಗೊತ್ತ್ರಿ, ಜಾಣದನ ಸ್ವಲ್ಪ ಜೊತೆಗೆ ಇದ್ಕೊಂಡು ಓದಪ್ಪ ಅಂತ ಅವನ ಹತ್ರ ಕುತ್ಕೊಂಡ್ರೆ ಸಾಕು ಚೆನ್ನಾಗಿ ಓದ್ತಾನ. ಅದನ್ನ ಒಂಚೂರು ಮಾಡ್ರಿ ನೀವು ಸರ್. ಇಲ್ಲ ಅಲ್ಲ ಅವನು ಓದಲ್ಲ ಅನ್ಕೊಬೇಡ್ರಿ, ಜಾಣ ಅದಾನ. ಅಟ್ಲೀಸ್ಟ್ ಅವನು ಚೆನ್ನಾಗಿ ಒಳ್ಳೆ ಡಿಗ್ರಿ ಮಾಡ್ಕೊಂಡು ಅಂತ ಎಬಿಲಿಟಿ ಎಲ್ಲ ಚೆನ್ನಾಗೈತೆ ಅವನಿಗೆ. ಈಗ ಓದಲ್ಲ ಅಂತ ನೀವು ಡಿಸಿಷನ್ ತಗೋಬೇಡ್ರಿ, ಬಟ್ ಅವ್ನ ಜೊತೆಗೆ ಇರ್ಬೇಕು ನೀವು. ಇಲ್ಲ ಅಂದ್ರೆ ಅವ್ನ ಒಬ್ನೇ ಬಿಟ್ರೆ ಓದಲ್ಲ ಅವ್ನ ಹವ್ಯಾಸ ಹಂಗೈತಿ. ಏನೇನು ಓದಲ್ರಿ ನಾವು ಟ್ಯೂಷನ್ ಹೋಗ್ತಾನ, ಅಲ್ಲಿ ಹೋಗ್ತಾನ. ಅಂಗ್ಲೇಕ ನೋಡಿದ್ರೆ ಎಷ್ಟು ಇದಿರ್ಬೇಕು ಅವ್ನಿಗೆ, ಏನೇನೋ ಓದಲ್ಲ ನೋಡ್ರಿ. ಅಲ್ಲಿ ಹುಡುಗರ ಜೊತೆ ಬರೀ ಮಾತಾಡೋದು ಇದನ್ನ ಮಾಡಿ. ಇನ್ನು 2 ತಿಂಗಳು ಐತಿ, 4 ಸಬ್ಜೆಕ್ಟ್ ಫೇಲ್ ಆಗಿ, 4 ಅಲ್ಲ 5 ಸಬ್ಜೆಕ್ಟ್ ಫೇಲ್. ನೀವು ಬಂದಿದ್ರೆ ಅಂತಂದ್ರೆ ಮೇಡಮ್ ಊರು ಅಲ್ಲ ಹೇಳಿದ್ ನಾವು ಮೀಟಿಂಗ್ ಐತಂತ ಹೇಳಿದ್ರಿ. ನಾವು ಸ್ವಲ್ಪ ದಾವಣಗೆರೆ ನಮ್ಮ ಅಕ್ಕನ ಕರ್ಕೊಂಡು ಹಾಸ್ಪಿಟಲ್ ಪ್ರಿಪರೇಷನ್ ನಡೀತಿರ್ತಾವ್ರಿ. ಇವಾಗ ರೆಗ್ಯುಲರ್ ಪ್ರಿಪರೇಷನ್ ನಡೀತಾವು. ಆಮೇಲೆ ರೆಗ್ಯುಲರ್ ಲಂಚ್ ಬಾಕ್ಸ್ ಅಂತೂ ಕಂಟಿನ್ಯೂಸ್ 10 to 4 o'clock ಕಂಪಲ್ಸರಿ ಇರ್ಬೇಕು. ಮನೆಗೆ ಹೋಗಿ ಓದ್ಕೊಂಡ್ರೆ ಈಗ ಮನೆಗೆ ಬಂದ್ಮೇಲೆ ಅಷ್ಟು ಇದು ಅನ್ಸಲ್ಲ. ಹೌದ್ರಿ, ನಾನು ಅದನ್ನ ಹೇಳ್ತೇನೆ. ಈಗ ಅಲ್ಲೇ ವರ್ಕ್ ಮಾಡ್ತಿರ್ತೀವಿ. ಜಾಣದಂದ್ರೆ ಅವನು ಮ್ಯಾಥ್ಸ್ ಚೆನ್ನಾಗಿ ಮಾಡಾನ. ಗಿರಿಸರ್ ಇವ್ಯಾಲ್ಯೂಯೇಷನ್ ಮಾಡಿದ್ರಿ ಚೆನ್ನಾಗಿ ಮಾಡಾನ. ರೆಗ್ಯುಲರ್ ಪ್ರಿಪರೇಟ್ 80 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ. 4 ಗಂಟೆಗೆ ಹೇಳ್ತಾನೆ ಬೆಳಿಗ್ಗೆ. ಹೇಳ್ತಾನೆ ಸರ್, ನಾವು ಸುಳ್ಳು ಹೇಳೋದಲ್ಲ. ಯಾಕಂದ್ರೆ ನನ್ನ ಮಗ ಹೆಂಗ್ ಓದ್ತಾನೆ ಇಲ್ಲ, ನನ್ಗೆ ದೊಡ್ಡಂದು ಹೇಳ್ತಾನೆ ನೋಡಿ. ಇವನಂತ ಚೆನ್ನಾಗಿ ಓದ್ತಾನೆ, ಚಿಂತೆನೇ ಇಲ್ಲ ನನಗೀಗ. ಅವನ ಡಿಗ್ರಿಗೆ ಹಂಗ ನೆಲೆಗೆ ತಂದಿಟ್ಟೇವೆ ಅಷ್ಟ. ಇವನ್ ನನಗೆ ಒಟ್ಟು ಚಿಂತೆ ಇಲ್ಲ ಇವನ್ ಬಗ್ಗೆ. ನನಗೆ ಓದ್ತಾನೆ ಸರ್, ಒಂದೊಂದೇಟು 4 ಗಂಟೆ 5 ಗಂಟೆ ನಾನು ನೋಡ್ತೇನಲ್ಲ ಸರ್. ಎದ್ದು ಇರ್ತಾನೆ ಹಿಂಗ ಬಾಕ್ಲ ಕಡೆ ಈ ಕಡೆ ಕುತ್ಕೊಂಡು ಓದಪ್ಪ, ಹಂಗ ಓದ್ಬೇಡ, ಹೆಂಗ್ ಬೇಕಂಗ ಅಂತ ಹೇಳ್ತಾನೆ. ನಮ್ಮ ಅಂತ ಕೇಳ್ತಾನೆ. ಮುಂಚೆ ಓಡಾಡಿದ್ದೆ, ಈಗಿಲ್ಲ ಸರ್ ಹೇಳ್ದಂಗೆ ಕೇಳ್ತಾನ. ಒಟ್ಟು ಒಂದ್ ಸ್ವಲ್ಪ ಅದೇ ಬಂದಾನ. ಈಗ ಯಾಕಪ್ಪ ಬಂದೆಪ್ಪ ನೀನು? ಎಲ್ಲ ಹುಡುಗರು ಬಂದಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಇಲ್ಲಿ ಬಿಡ್ರಿ. ಸರ್ ಇವ್ನು 1 ಗಂಟೆಗೆ ಹಾಕಿದ್ರು. 1 ಗಂಟೆ ಕರೆಕ್ಟ್ ಆಯ್ತು. ಇವ್ರು ಒಬ್ಬರೇ ಬಂದವರು, ಇವ್ರ ಜೊತೆ ಬಂದ್ಬಿಟ್ರು. ಯಾರು ಬಂದಿದ್ರು? ಇವರು ಗೊತ್ತಿಲ್ಲ. ಈಗ ನೋಡಪ್ಪಿ ಸರ್ ಹೊರಗಡೆ ಬಿಟ್ಟಾನ. ಈಗ ಈಗ ಒಂದು ತಿಂಗಳಾಗ್ತದೆ. ಟ್ಯೂಷನ್ ಹೋಗ್ತಲ್ರಿ, ಲಿವಿಂಗ್ ಆಗ್ತೈತಲ್ಲ. ಅಲ್ಲ ಸರ್, ಅದು ಕ್ಯಾನ್ಸಲ್ ಮಾಡ್ತೀನಿ. ಅವ್ನು ಜಾಣದಾನ, ಅವ್ನಿಗೆ ಯಾರ ಅವಶ್ಯಕತೆನೇ ಇಲ್ಲ. ಈಗ ಅಲ್ಲಿ ಟ್ಯೂಷನ್ ಅಂದ್ರೆ ಅಲ್ಲಿ ಕೂಡ ಅದರ ಆಕ್ಟಿವಿಟೀಸ್ ಮಾಡ್ತಾನೆ ಸರ್. ಈಗೇನ ಹಂಗೇನಲ್ರಿ. ಈಗ ಬರ್ತೀಯಾ? ಬಾಕ್ಸ್ ತೊಗೊಂಡ್ಬರ್ಬೇಕು. ಸಾಯಂಕಾಲ 4:15 ಇರ್ಬೇಕು. ಇಲ್ಲಿ ಅವ್ನಿಗೆ ಶಾಕ್ ಹಾಕ್ಬಿಡ್ರಿ ಇವತ್ತು. ಮಸ್ತ್ ಶಾಕ್ ಆತಿಗೆ. ಶಾಕ್ ಆತಲ್ಲ. 4:20ಗೆ ಫಸ್ಟ್ ಬರಬೇಕು. ಬಟ್ 4 ಗಂಟೆ ಬಸ್ ಕಷ್ಟ.
ಎರಡು ದಿನ ರಜೆ ಐತ್ರಿ ಸೋಷಿಯಲ್ ಪೇಪರ್ ಎಷ್ಟು ಓದಿದ್ದೆ ಪಾಸಿಂಗ್ ಪ್ಯಾಕೇಜ್ ಹಾಕಿ ಈಗ ನಾನು ಈಗ ಪ್ರಿಪರೇಟರಿ ಮಾಡಕತ್ತೀವಿ ಪ್ರಿಪರೇಟರಿ ಎಕ್ಸಾಮ್ಸ್ ಇದಾವೆ ಪ್ರಿಪೇರ್ ಎಕ್ಸಾಮ್ ಒಂದು 3 ಮೊದಲಾಗಿ ಈಗ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ಭಾಳ ಮಾಡಿದ್ವಿ. ಈ ವರ್ಷ ಏನು ಕಂಪ್ಲೇಂಟ್ ಒಂದು ಲೈನ್ ಹುಡುಗರು ಸರಿ ಇಲ್ಲ ಸರ್ ಹೊರಗಡೆಗೆ ಏನ್ರಿ ಸ್ವಲ್ಪ ಚೆನ್ನಾಗಿ ಪರ್ಸೆಂಟೇಜ್ ಆಯ್ತಂದ್ರೆ ಇನ್ನೇನಪ್ಪ ಅವ್ರು ಫ್ರೆಂಡ್ಶಿಪ್ ಮಾಡ್ಕೊಂಡು ಹಾಳಾಗ್ಬಾರ್ದು ಅನ್ನೋ ಉದ್ದೇಶ ನಮ್ದು ಅಷ್ಟೇ. ಈ ಸರ್ಕಲ್ ಮೇಲೆ ಈಗ ಒಂದು ಹುಡುಗ್ರು ಹೆಂಗಿರ್ತಾರ ಅಂತ ಎಲ್ಲ ಹುಡುಗರು ಅದೇ ಟೈಪ್ ಆಗಿರ್ತಾವ ಈಗ ಅದನ್ನೇ ಪೇಚಾಡೋದು ನಾವು ಈಗ. ಅವ್ನಿಗೆ ಸ್ವಲ್ಪ ಹೇಳ್ರಿ ಯಾರ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಬೇಡಪ್ಪ ನಿಮ್ಗೆ ಏನೈತೆ ಈಗ ಒಂದಾಗ ಮನೆಗೆ ಹೋಯ್ತೀವಿ ಅವ್ರ ಮೇಡಮ್ ಏನಂದ್ರೆ ಅವ್ರ ಫ್ರೆಂಡ್ಸ್ ಫೋನ್ ಮಾಡಿದ್ಕೊಳ್ಳೆ 6 ಕೈ 7 ಕೋಲ ರಾತ್ರಿ 10 ಬರ್ತಾರೆ 10ಕ್ಕೆ ಬರ್ತಾನಂತ್ರಿ ರಾತ್ರಿ. ನಮ್ಗೇನು ಆ ಥರ ಇಲ್ಲ. ಅದಕ್ಕೆ ನಾವು ನಿಮ್ಮನ್ನ ಬಿಗಿ ಅದಾರ ನಾವಿಲ್ಲ ಅಂದ್ರೆ ನಮ್ಮ ಮನ್ಯಾಗ ಇವ್ರಾದ್ರೂ ಒಟ್ಟ ಎಲ್ಲಿ ಕಳ್ಸಲ್ಲ. ಬಟ್ ನಾವಾದ್ರೆ ಒಂದು ಅಂಗಡಿಗೆ ಏನೋ ಕಳ್ಸಿದ್ರೆ ಕಳ್ಸಿರ್ತೀವಿ ತಿನ್ನೋದಿಲ್ಲ. ಇಲ್ಲ ಅವನು ಇದ್ರಾಗಿಲ್ರಿ ಅವನು ಹಿಂಗಿದ್ರ ಸ್ವಲ್ಪ ಮಕ್ಕಳು ಆಮೇಲೆ ಜಿಗಿ ಇದ್ರೆ ಇದು ಇಲ್ಲಿ ನೋಡಿ ಪಾಸಿಂಗ್ ಪ್ಯಾಕೇಜ್ ಅಂತ ಹಚ್ಚಿವಲ್ಲ ಅವನ್ನೆಲ್ಲ ಮಾಡಕ್ಕೆ ಸ್ವಲ್ಪ ನೀವು ಪ್ರಿಂಟ್ ತಗೊಂಡ್ ಕೊಟ್ಬಿಡ್ರಿ ಒಂದು ಇಬ್ರು ಮಾಡ್ಕೊಂಡು ಇದು ಮಾಡ್ಕೊಂಡು ಅವನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಅವನ್ ತಗೊಂಬ ನಮ್ಗೆ ತೋರಿಸ್ಬೇಕು. ಹೌದು. ನಾವು ಸರಿ ಇದು ಮಾಡಕ್ ಬಂದ್ರೆ ಸರಿ ಮಾಡಿಸ್ತೀವಿ. ಅದು ಮಾಡಿ ಆಮೇಲೆ ಸ್ಕೂಲಿಗೆ ರೆಗ್ಯುಲರ್ ಇರಂಗ ನೋಡ್ರಿ ಮಾರ್ಚ್ ಫಸ್ಟ್ ವೀಕ್ ವರ್ಗೂನು ಬಿಡಿಸ್ಬಾರ್ದು. ಕ್ಲಾಸ್ ಇರ್ತೈತಿ ಅವ್ರು ಇಲ್ಲ ರಜೆ ಕೊಟ್ಟಾರಂತ ಮನೆಗಿರೋದು ನೀವು ಹಂಗೆ ಡೌಟ್ ಇದ್ರೆ ಕ್ಲಾಸಿಗೆ ಫೋನ್ ಮಾಡಿ ಇದು ಮಾಡಿ. ಎಷ್ಟು ಬೈತೀವಿ ಎಷ್ಟು ಮಾಡ್ತೀವಿ ಒಟ್ಟ ಕೇಳವಲ್ಲ ಹೆಂಗ್ ಓದ್ತಾನ್ರಿ ಮನ್ಯಾಗ ನಾವು ಆದಷ್ಟು ಹೇಳ್ತೀವಿ. ಜಾಣದನ್ರಿ ಅವ್ನು ಮೆಕ್ನಾನಿಕ್ ನಾವು ಮಾಡೋ ಎಬಿಲಿಟಿ ಐತಿ ಅಂದ್ರೆ ಜಾಣ ಫ್ರೆಂಡ್ಸ್ಗೆ ಸ್ವಲ್ಪ ಹುಡುಗರು ಸವಸ ಜಾಸ್ತಿ ಅವಾಗ ಅಲ್ಲಿ ಹೆಂಗಾರ ಮಾಡಿ ಗುಡ್ಸಿದ್ರೆ ಆ ಬಳ್ಳಾರಿ ಜೊತೆ ಇರ್ತಾರೆ ಒಂದು ಹೌದಲ್ಲ ಫೋನ್ ಕೊಡೋದು ಆಮೇಲೆ ಸ್ವಲ್ಪ ಬೆಳಿಗ್ಗೆ ಆಮೇಲೆ ನೀವು ಇತ್ತೀಚೆಗೆ ಬೈಕ್ ಕೂಡ ಕೊಡ್ತಾ ಇದ್ದೀರಾ? ಇಲ್ಲ ಅವ್ನ ತಮ್ಮನ್ ಕರ್ಕೊಂಬರಕ್ ಕಷ್ಟ ಮೊನ್ನೆ ಬಂದಾಗ ಸ್ಕೂಲ್ ಹತ್ರಕ್ಕೆ ಬಂದಾಗ 5 ಗಂಟೆ ಆಗಿತ್ತು. ಅವ್ನು ನೋಡ್ಬೇಕಾಯ್ತು ನೀವು ಬಂದಾಗ ಅವ್ನು ಬಿಹೇವಿಯರ್ಸ್ ಬೈಕ್ ತಗೊಂಡ್ರೆ 3 ಜನ ಹತ್ಸ್ಕೊಂಡು 3 ಜನ ಕರ್ಕೊಂಡು ಬಂದ್ರೆ ಬೈಕ್ ಕೊಡ್ಬೇಡ್ರಿ ಟೀಚರ್ಸ್ ರೆಸ್ಪೆಕ್ಟ್ ಇಲ್ಲ ಹಂಗ ಮುಂಚೆ ಇರ್ಲಿಲ್ಲ ರೀ ಬೈಕ್. ಇತ್ತೀಚೆಗೆ ಬೈಕ್ ತಗೊಂಡು ಅದು ಇದ್ದಷ್ಟು ಅವ್ರಿಗೆ ಅಡ್ಡಾಡ್ಬೇಕು ಅನಿಸ್ತೈತಿ ಓದೋದು ಅವಾಯ್ಡ್ ಮಾಡ್ಕೊಂತಾರೆ ಆದಷ್ಟು ನೀವು ಒಂದ್ 2 ತಿಂಗಳ ಅಪ್ಪಾಜಿ ಟೈಮ್ ಇರಲ್ಲ ಓದ್ಸಕ್ಕ ಅವ್ರ ಕೆಲ್ಸಕ್ಕೆ ಅವರಿಗೆ ಟೈಮ್ ಅಟ್ಲೀಸ್ಟ್ ನೀನು ಓದುವಾಗ ಜೊತೆಗೆಲ್ಲ ಕೂರಿಸ್ಕೊಳ್ಳಿ. ಹೇಗೆ ಖುಷಿ ಆಗುತ್ತೆ. ಹೇಳ್ತೀವ್ರಿ ಎಷ್ಟು ಹೇಳಿದ್ರು ಮಾತು ಕೇಳಿ ನಾವು ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಾನ ಅವ್ನು ಇವ್ನು ಫೋನ್ ಮಾಡ್ದ ಅವ್ನು ಫೋನ್ ಮಾಡಿದ ಬರೀ ಮಾತೇ ಯಾರ ನಮ್ಮ ಕ್ಲೋಸ್ ಫ್ರೆಂಡ್ ನಾವೇನು ಚಿನ್ಮಯ ಅವರೇ ಇರ್ತಾರೆ ಅವರೇ ನಾವು ವಿವೇಕಾನಂದ ಈಗ ಅವ್ರಿಗೆ ನಾವ್ ನಾಲ್ಕೈದು ಜನ ಇದ್ದಾರೆ. ಕನ್ಸಿಸ್ಟೆನ್ಸಿ ಇಲ್ಲ. ನೀವೇನು ಓದಿಲ್ಲ ಸೆಕೆಂಡ್ PU ಸೈನ್ಸ್ ಎಲ್ಲಿ ಅಲ್ಲಿ ಇಲ್ಲ MA ಪಾಟಿ ನಮ್ಮದೇ ಓದ್ತಾ ಇದೆಯಾ ಏನು ಹೆಸರು? ಸೈನ್ಸ್ ಅಂದ್ರೆ ನಿಂದೆ ನೀನು ಫಸ್ಟ್ ಕೊಡವ SLC ಏನ್ ಮಾಡಿದೆ ನಾನು ಮೌಂಟ್ ಕಾರ್ಮೆಲ್ ಒಂದು ಕಾಲ ಮಾಡಿ